ಗಂಗಮ್ಮ ಇವರು ಸ್ವಾವಲಂಬಿ ಮಹಿಳೆ. ಒಂದು ಸಣ್ಣ ಹಳ್ಳಿಯಲ್ಲಿ ತಮ್ಮ ಕುಟುಂಬದೊಂದಿಗೆ ವಾಸವಾಗಿದ್ದಾರೆ. ಗಂಗಮ್ಮಳ ಕುಟುಂಬ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿದ್ದರೂ ಅವರು ಹೆದರದೆ ತನ್ನ ಕುಟುಂಬವನ್ನು ಬೆಂಬಲಿಸಲು ಮನೆಯಲ್ಲೇ ಹಪ್ಪಳದ ವ್ಯಾಪಾರವನ್ನು ಪ್ರಾರಂಭಿಸಿದರು. ಅವರ ಪರಿಶ್ರಮ ಮತ್ತು ಸತತ ಪ್ರಯತ್ನ ಅವರ ಯಶಸ್ಸಿಗೆ ಕಾರಣವಾಗಿದೆ. ಗಂಗಮ್ಮನವರು ಹಳ್ಳಿಯ ಇತರರಿಗೆ ಮಾದರಿಯಾಗಿದ್ದಾರೆ. ಇವರ ಯಶಸ್ಸಿನ ಬಗ್ಗೆ ತಿಳಿದ ನಾವು ಇವರನ್ನು ಸಂದರ್ಶಿಸಲು ಬಂದಿದ್ದೇವೆ. ಗಂಗಮ್ಮ, ನೀವು ನಿಮ್ ಹಪ್ಪಳದ ವ್ಯಾಪಾರನ ಹೇಗ್ ಶುರು ಮಾಡಿದ್ರಿ? ಮೇಡಮ್, ನಾವು ತುಂಬಾ ಕಷ್ಟದಲ್ಲಿದ್ವಿ. ನನ್ ಮಗನ್ ಸ್ಕೂಲ್ ಫೀಸ್ ಕಟ್ಟಕ್ಕೂ ನಮ್ಮ ಹತ್ರ ಹಣ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ನನ್ ತಲೆಗ್ ಬಂದಿದ್ ಯೋಚನೆನೇ ಹಪ್ಳಗಳನ್ನ ತಯಾರು ಮಾಡಿ ಮಾರಾಟ ಮಾಡೋದು ಅಂತ. ಆ ಯೋಚನೆಯಂತೆ ನಾನು ಹಪ್ಳದ ವ್ಯಾಪಾರನ ಶುರು ಮಾಡ್ದೆ. ಗಂಗಮ್ಮ, ಹಪ್ಳನ ಮಾರೋದಿಕ್ಕೆ ನೀವ್ ಏನೆಲ್ಲ ಸಮಸ್ಯೆ ಎದುರಿಸಬೇಕಾಯ್ತು? ಪ್ರಾರಂಭದಲ್ಲಿ ಹಪ್ಳ ಮಾರೋದು ಅಷ್ಟೊಂದ್ ಸುಲಭ ಇರ್ಲಿಲ್ಲ. ನಾನು ಮನೆಗೆ ಹಪ್ಳ ಮಾರೋಕೆ ಹೋಗ್ಬೇಕಾಗಿತ್ತು. ಹೋದಾಗ ಯಾರೂ ತಗೋತಾ ಇರ್ಲಿಲ್ಲ. ಮತ್ತೆ ಅಕ್ಕಪಕ್ಕ ಇರೋ ಎಲ್ಲಾ ಅಂಗಡಿಗೆ ಕಡಿಮೆ ಬೆಲೆಗೆನೆ ಹಪ್ಳನ ಮಾರಾಟ ಮಾಡ್ದೆ. ಇಷ್ಟೆಲ್ಲಾ ಕಷ್ಟದ ಮಧ್ಯೆನೂ ನಾನು ನನ್ ಪ್ರಯತ್ನನ ಬಿಡ್ಲಿಲ್ಲ. ಯಾಕಂದ್ರೆ ನಾನ್ ಮಾಡಿರೋ ಹಪ್ಳಗಳ ರುಚಿ ಚೆನ್ನಾಗಿದೆ ಅಂತ ನನಗ್ ಗೊತ್ತಿತ್ತು. ಮತ್ತೆ ಆರ್ಥಿಕವಾಗಿ ನನ್ ಕುಟುಂಬಕ್ಕೆ ಸಹಾಯ ಮಾಡ್ಬೇಕಾಗಿತ್ತು. ಇದಾದ್ಮೇಲೆ ಸಮಯ ಕಳ್ದಂಗೆ ನಮ್ಮ ಹಳ್ಳಿ ಜನ ನಾನ್ ಮಾಡಿರೋ ಹಪ್ಳದ ರುಚಿನ ಇಷ್ಟಪಡೋಕೆ ಶುರು ಮಾಡಿದ್ರು. ಹಪ್ಳದ ಬೇಡಿಕೆನೂ ಕೂಡ ಹೆಚ್ಚಾಯ್ತು. ವ್ಯಾಪಾರ ಚೆನ್ನಾಗಾಗೋಕೆ ಶುರುವಾಯ್ತು. ಆಗ ನಂಗೆ ಹಪ್ಳದ ವ್ಯಾಪಾರ ಮುಂದುವರ್ಸೋಕೆ ಬೇರೆ ಕೆಲಸಗಾರರು ಬೇಕಾಗ್ತಾರೆ ಅಂತ ಅನಿಸ್ತು. ನಮ್ಮ ಹಳ್ಳಿಲಿ ನಂತರನೇ ಹಣಕಾಸಿನ ಸಮಸ್ಯೆ ಎದುರಿಸ್ತಿರೋರ್ನ ನಾನು ಗುರುತಿಸ್ದೆ. ಮತ್ತೆ ಅವ್ರನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡೆ. ಗಂಗಮ್ಮ, ಮಹಿಳೆಯರ್ನ ಕೆಲ್ಸಕ್ ಸೇರಿಸ್ಕೊಂಡೆ ಅಂತ ಹೇಳಿದ್ರಿ. ಆದ್ರೆ ಅವ್ರನ್ನೆಲ್ಲ ಕೆಲ್ಸಕ್ ಸೇರೋದಿಕ್ಕೆ ನೀವ್ ಹೇಗ್ ಒಪ್ಪಿಸ್ತ್ರಿ? ಮೇಡಮ್, ನಾನು ಮೊದ್ಲಿಗೆ ನನ್ ಕತೆನ ಅವ್ರ ಹತ್ರ ಹಂಚ್ಕೊಂಡೆ. ಮತ್ತೆ ನನ್ನ ಹಪ್ಳದ ವ್ಯಾಪಾರ ನನ್ ಕುಟುಂಬಕ್ಕೆ ಯಾವ ರೀತಿ ಸಹಾಯ ಮಾಡಿದೆ ಅಂತಾನೂ ಹೇಳ್ದೆ. ಅವರಲ್ಲಿ ಸುಮಾರು ಜನ ನಂತರನೇ ಆರ್ಥಿಕ ತೊಂದರೆಗಳನ್ನ ಎದುರಿಸ್ತಿದ್ರು. ಹಂಗಾಗಿ ಅವ್ರು ನನ್ ಜೊತೆ ಕೆಲ್ಸಕ್ ಸೇರ್ಕೊಂಡ್ರು. ನೀವು ವ್ಯಾಪಾರ ಶುರು ಮಾಡಿದ್ಮೇಲೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಯ್ತು ಗಂಗಮ್ಮ? ಹಪ್ಳ ಒಣಗಿಸೋದಕ್ಕೆ ಜಾಗ ಹುಡ್ಕೋದು, ಒಳ್ಳೆ ಪದಾರ್ಥಗಳನ್ನ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡೋದು ತುಂಬಾನೇ ಕಷ್ಟ ಆಯ್ತು. ಅದೇ ಸಮಯದಲ್ಲಿ ಹಪ್ಳದ ಬೇಡಿಕೆನೂ ಕೂಡ ಹೆಚ್ಚಾಗ್ತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆನೂ ಎದುರಾಯ್ತು. ಆಗ ಕಿರು ಹಣಕಾಸು ಸಂಸ್ಥೆಯಿಂದ ಸಾಲ ತಗೊಂಡು ನಮ್ಮ ಆರ್ಥಿಕ ಸಮಸ್ಯೆಯನ್ನ ಸರ್ ಮಾಡ್ಕೊಂಡ್ವಿ. ಗಂಗಮ್ಮ, ನೀವ್ ವ್ಯಾಪಾರ ಶುರು ಮಾಡಿದ ದಿನಕ್ಕೂ ಇವತ್ತಿಗೂ ನಿಮ್ ವ್ಯಾಪಾರ ಹೇಗ್ ಬೆಳೆದಿದೆ ಅಂತ ಹೇಳ್ತೀರಾ? ನನ್ ವ್ಯಾಪಾರ ಇವಾಗ ದೊಡ್ಡದಾಗಿದೆ. ನಮ್ಮ ಹಳ್ಳಿಯ ಎಲ್ಲಾ ಅಂಗಡಿಯವರು ನನ್ನ ಹತ್ರನೇ ಹಪ್ಳ ತಗೊಂಡೋಗ್ತಾರೆ. ಮತ್ತೆ ಬೇರೆ ಊರುಗಳಿಂದಾನೂ ಕೂಡ ಹಪ್ಳದ ಆರ್ಡರ್ಸ್ ಬರ್ತಾ ಇರುತ್ತೆ. ವ್ಯಾಪಾರ ದೊಡ್ಡದಾದ್ಮೇಲೆ ನನ್ ಮಗನ್ ಸ್ಕೂಲ್ ಫೀಸ್ ಎಲ್ಲ ಕಟ್ದೆ. ಅವನ್ಗೆ ಈಗ ಒಳ್ಳೆ ವಿದ್ಯಾಭ್ಯಾಸನೂ ಕೂಡ ಕೊಡಿಸ್ತಾ ಇದ್ದೀನಿ. ಜೊತೆಗೆ ವಾಸಕ್ಕೆ ಅಂತ ಒಂದ್ ಮನೆ ಕೂಡ ಕಟ್ಕೊಂಡಿದೀನಿ. ಗಂಗಮ್ಮ, ನಿಮ್ ತರ ಕಷ್ಟಪಟ್ಟು ಮುಂದೆ ಬರ್ಬೇಕು ಅಂತ ಇರೋ ಮಹಿಳೆಯರಿಗೆ ನೀವ್ ಏನ್ ಸಂದೇಶ ಕೊಡೋದಿಕ್ ಇಷ್ಟಪಡ್ತೀರಾ? ನಾವು ಕಷ್ಟದ ಸಮಯದಲ್ಲಿ ಭರವಸೆನ ಕಳ್ಕೊಂಬಾರ್ದು. ಹೆಣ್ಮಕ್ಳು ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಈಗಾಗ್ಲೇ ನಮ್ಗೆಲ್ಲ ಗೊತ್ತು. ನಾವೀಗ ಸುಮಾರು 10 ಜನ ಹೆಣ್ಮಕ್ಳು ಒಟ್ಟಿಗೆ ಸೇರಿ ಹಪ್ಳದ ವ್ಯಾಪಾರನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಅಷ್ಟೇ ಅಲ್ಲ, ನಮ್ಮೂರಲ್ಲಿ ಸ್ಕೂಲ್ ಕಟ್ಟೋಕು ಕೂಡ ಹಣ ಸಹಾಯನ ಮಾಡಿದ್ವಿ. ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಮಾಡ್ಕೊಂಡ್ವಿ. ಸಮುದಾಯದವರು ಮಹಿಳೆಯರನ್ನ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡ್ರೆ ಅವರು ಬೆಳೀತಾರೆ, ಸಮುದಾಯನೂ ಬೆಳೆಯುತ್ತೆ.